ಬೆಳಗಾವಿಯ ಸುವರ್ಣಸೌಧದ ಮೇಲ್ಮನೆಯಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಅಶ್ಲೀಲ ಪದ ಬಳಕೆಯ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರ ನಡವಳಿಕೆ ಬಗ್ಗೆ ಸಿಟಿ ರವಿ ಬೇಸರವನ್ನು ವ್ಯಕ್ತಪಡಿಸಿದರು. ತಮ್ಮನ್ನು ಅರೆಸ್ಟ್ ಮಾಡಿದಂಥ ವೇಳೆಯಲ್ಲಿ ಸರಿಯಾಗಿ ಪೊಲೀಸರು ನಡೆಸಿಕೊಳ್ಳಿಲ್ಲ ಎನ್ನುವ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಬಗ್ಗೆ ಹೆಚ್ಚಿನ ವಿವರಣೆ ನೀಡಬೇಕು ಅಂತ ಹೇಳಿ ರಾಜ್ಯಪಾಲರು ಸಿಟಿ ರವಿಗೆ ಆಹ್ವಾನ ಮಾಡಿದ್ರು, ಬುಲಾವ್ ನೀಡಿದ್ರು. ಹೀಗಾಗಿ ಇವತ್ತು ರಾಜಭವನಕ್ಕೆ ಭೇಟಿ ನೀಡಿ ವಿವರಣೆ ನೀಡಿದ್ದಾರೆ MLC ಸಿಟಿ ರವಿ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಗೆ ಇತರೆ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಈ ಪ್ರಕರಣವನ್ನು CIDಗೆ ವಹಿಸಿದೆ. CID ಪ್ರಕರಣವನ್ನು ತನಿಖೆಗೆ ಎತ್ತಿಕೊಳ್ತಾ ಇದೆ. ಏನೆಲ್ಲ ಆಯಿತು ಅಂತ ಹೇಳಿ ನೋಡಿ. ಕೋಳಿವಾಡ ಕೂಡ ಈ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು. ಯಾವಾಗ ವಿಧಾನ ಪರಿಷತ್ತಿನ ಸಭಾಪತಿಯವರು ರೂಲಿಂಗ್ ಕೊಟ್ಟರೋ, ಅಡ್ಜರ್ನ್ ಮಾಡಿದ್ರು, ಸದನವನ್ನು ಮುಂದೂಡಿದ್ರು. ಸದನವನ್ನು ಮುಂದೂಡಿದ ನಂತರದಲ್ಲಿ ಅದು ಮೇಲ್ಮನೆ ಅಂತ ಅನಿಸ್ಕೊಳ್ಳೋದಿಲ್ಲ, ಅದೊಂದು ಖಾಲಿ ಕಟ್ಟಡ ಅಂತ ಅನಿಸ್ಕೊಳ್ಳುತ್ತೆ. ಹೀಗಾಗಿ ಪೊಲೀಸರು ತನಿಖೆ ನಡೆಸುವಂಥ ಎಲ್ಲ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಈಗ CID ತನಿಖೆಯನ್ನು ಆರಂಭ ಮಾಡುತ್ತಲ್ಲ, ಅದಕ್ಕೂ ಕೂಡ ಸಮ್ಮತಿ ಇದೆ ಅಂತ. ಅಂದರೆ ಅವರು ಕೂಡ ಸ್ಪೀಕರ್ ಆಗಿ ಕೆಲಸ ಮಾಡಿದ ಕಾರಣಕ್ಕಾಗಿ, ತಮ್ಮ ಅನುಭವ ಇರುವ ಕಾರಣಕ್ಕಾಗಿ ಹೇಳಿದರು. ಹಾಗಾದರೆ CID ಯಾವ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡುತ್ತೆ ಅನ್ನೋದು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸಿಟಿ ರವಿಯವರ ಅಶ್ಲೀಲ ಪದ ಬಳಕೆಯ ವಿಚಾರಕ್ಕೆ ಅಗೇನ್ ಮತ್ತೆ ಸಿಟಿ ರವಿ ಪೊಲೀಸರ ಅತಿಥಿ ಆಗ್ತಾರಾ? CID ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾರಾ? FSL ವಿಚಾರದಲ್ಲಿ ಅವರ ಆಡಿಯೋ ವಿಡಿಯೋ ಈಗಾಗಲೇ FSLಗೆ ರವಾನೆ ಮಾಡಲಾಗಿದೆ. ಆ ವಿಚಾರ ಹೇಗೆ ಎಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ಒಬ್ಬ ಹೆಣ್ಣು ಮಗಳಿಗೆ, ಅದು ಕೂಡ ಸಚಿವ ಸಂಪುಟದ ಸದಸ್ಯರಾಗಿರುವಂಥವರಿಗೆ ಸಿಟಿ ರವಿ ಒಂದು ಅವಾಚ್ಯ ಶಬ್ದವನ್ನು ಪದೇ 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 ಬಳಸಿದ್ದಾರೆ ಅಂತ ಹೇಳಿ. ಹೀಗಾಗಿ ಆ ವಿಚಾರ ಒಂದು ತನಿಖಾ ವಿಭಾಗದಲ್ಲಿ, ತನಿಖಾ ಆಯಾಮದಲ್ಲಿ ನೋಡಬೇಕಾದ್ರೆ ಅದರ ವೇಗವೇ ಬೇರೆ ಇದೆ, ಅದರ ತೀವ್ರತೆಯೇ ಬೇರೆ ಇದೆ. ಇನ್ನೊಂದು ಕಡೆ ರಾಜಕೀಯವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಚಾರದಲ್ಲಿ ಆಗಿದ್ದಂತೂ ಸುಳ್ಳಲ್ಲ. ಇದೀಗ ರಾಜ್ಯಪಾಲರಿಗೆ ಹೋಗಿ ಭೇಟಿಯಾಗಿ ಅವತ್ತೇನು ನಡೀತು, ಇಲಾಖೆ ತಮ್ಮ ಜೊತೆ ಹೇಗೆ ನಡೆದುಕೊಳ್ತು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಸದ್ಯಕ್ಕೆ ರಾಜ್ಯಪಾಲರು ಆ ವಿಚಾರವನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಏನಾದರೂ ಒಂದು ಸೂಚನೆಯನ್ನು ಕೊಡ್ತಾರಾ, ತನಿಖೆಯನ್ನು ಮಾಡುವ ನಿಟ್ಟಿನಲ್ಲಿ ಏನಾದರೂ ಕ್ರಮ ತೆಗೆದುಕೊಳ್ಳಿಕ್ಕೆ ಸೂಚನೆಯನ್ನು ಕೊಡ್ತಾರಾ ಅಂತ ನೋಡಬೇಕಾಗಿದೆ. ಜೊತೆಗೆ ಈಗಾಗಲೇ ಪೊಲೀಸರ ತಲೆದಂಡವೂ ಕೂಡ ಆಗೋಗಿದೆ. ಖಾನಾಪುರದ ಸರ್ಕಲ್ ಇನ್ಸ್ಪೆಕ್ಟರ್ ಅವರನ್ನು ಕೂಡ ಅಮಾನತು ಮಾಡಲಾಗಿದೆ. BJP ನಾಯಕರ ಸಭೆಗೆ ಪೊಲೀಸ್ ಠಾಣೆಯಲ್ಲಿ ಅವಕಾಶ ಕೊಟ್ಟಿದ್ದ ಕಾರಣಕ್ಕಾಗಿ ಅವರನ್ನು ಅಮಾನತು ಮಾಡಲಾಗಿದೆ. ಇನ್ನೊಂದು ಕಡೆ ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಿ ಅವರನ್ನ ಬಿಡುಗಡೆಯೂ ಕೂಡ ಜಾಮೀನಿನ ಮೇಲೆ ಮಾಡಲಾಗಿದೆ. ಈಗ CID ಅದನ್ನು ಯಾವ ರೀತಿ ಎತ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಈ ಮಧ್ಯೆ ರಾಜ್ಯಪಾಲರ ಭೇಟಿ ಗಮನ ಸೆಳೀತಾ ಇದೆ.